ಹಾಗಲ್ಲ ಸರ್, ನೀವು ನೋಡಿದ್ರೆ ಬೇರೆ ಏನೋ ಹೇಳೋ ಥರ ಇದೆ, ಅದಕ್ಕೆ ಹಾಗೆ ಹೇಳಿದೆ. ಅದು ಅಲ್ಲದೆ ನಿಮ್ಮ ಮಗನ್ನ ದುಡ್ಡು ತಗೊಂಬ ಅಂತ ಬೇರೆ ಕಳಿಸಿದ್ದೀರಾ. ಆದರೆ ಅದು ಕಾರಣ ಅಲ್ಲ ಅನ್ನೋದು ನನಗೆ ಗೊತ್ತಿದೆ ಸರ್. ಪ್ಲೀಸ್ ಸರ್, ಅದೇನು ಅಂತ ಬೇಗ ಹೇಳ್ಬಿಡಿ ಸರ್. ನೋಡ್ರಿ, ನೀವಂತೂ ನನ್ನ ಜೊತೆ ವೆಂಕಿನ ಕಳ್ಸೋದಿಲ್ಲ ಅಂತ ಹೇಳ್ತಿದ್ದೀರ. ಹಾಗಾದ್ರೆ ನೀವೇ ಒಂದು ಕೆಲಸ ಮಾಡಿ, ಅವನ್ನ ಎಲ್ಲಾದ್ರೂ ದೂರ ಕರ್ಕೊಂಡೋಗಿ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ರಿ. ಸರ್, ಏನು ಹೇಳ್ತಾ ಇದ್ದೀರಾ? ಮಾಡೋಕ್ಕಾಗೋದನ್ನೇ ಕಂಡ್ರಿ ಹೇಳ್ತಾ ಇರೋದು. ಸುಮ್ಕೆ ಅವನ್ನೆಲ್ಲರೂ ದೂರ ಕರ್ಕೊಂಡೋಗಿ ಎನ್ಕೌಂಟರ್ ಮಾಡಿ ಬಿಸಾಕ್ರಿ, ಹಾಗೆಲ್ಲ ತಲೆನೋವು ಕಮ್ಮಿ ಆಯ್ತದ ನಮಗೆ. ಸರ್, ನನ್ನ ಮೇಲೆ ನಿಮ್ಗೆ ಏನಾದರೂ ಕೋಪ ಇದೆಯಾ ಸರ್? ಹಾಗೇನಾದರೂ ಇದ್ರೆ ಹೇಳ್ಬಿಡಿ ಸರ್, ನಾನು ಈಗಲೇ ಕೆಲಸ ಬಿಟ್ಟು ಹೋಗ್ಬಿಡ್ತೀನಿ. ಯಾಕ್ರಿ ಏನೇನೋ ಮಾತಾಡ್ತಾ ಇದ್ದೀರಾ? ಮತ್ತಿನ್ನೇನು ಸರ್, ಎನ್ಕೌಂಟ್ರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಹಾಗೇನಾದರೂ ಮಾಡಿದ್ರೆ ನಾನು ಜೀವನ ಪೂರ್ತಿ ಜೈಲಿನಲ್ಲೇ ಕೊಳಿಬೇಕಾಗುತ್ತೆ. ಆಮೇಲೆ ನನ್ನ ಸಂಸಾರದ ಕತೆ ಏನು ಸರ್? ನಿಮ್ಮ ಜೊತೆ ಕಳ್ಸೋದೇ ತಪ್ಪು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ನೋಡ್ರೆ ಎನ್ಕೌಂಟ್ರ್ ಮಾಡಿ ಅಂತ ಇದ್ದೀರಾ. ಹಾಗೆ ನೋಡಿದ್ರೆ ಅವನ್ನ ಜೈಲಿನಿಂದ ಕರ್ಕೊಂಬಂದಿದ್ದೆ ನಾನು ಎನ್ಕೌಂಟ್ರ್ ಮಾಡೋದಕ್ಕೆ ಅಂತ ಡಿಪಾರ್ಟ್ಮೆಂಟ್ ಅನ್ಕೊಳ್ಳಲ್ವಾ ಸರ್? ರೀ ಸಾಹೇಬ್ರ, ಏನ್ರಿ ಇದು ರೀ? ಒಳ್ಳೆ ತಲೆಯಲ್ಲಿ ಮಿದ್ಲೆ ಇಲ್ದಿರೋ ಥರ ಮಾತಾಡ್ತಾ ಇದ್ದೀರಲ್ರಿ. ಅವನ್ನ ನೀವು ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ನು ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಟ್ಟ. ಆಮೇಲೆ ಅವ್ನು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ನೋಡ್ದ. ಬೇರೆ ವಿಧಿ ಇಲ್ಲ, ನಾವು ಅವನ ಮೇಲೆ ಗುಂಡಾರಿಸ್ಬೇಕಾಯ್ತು. ಇದನ್ನ ಹೇಳೋದು ನಿಮಗೆ ಕಷ್ಟನೇನ್ರಿ? ಅಲ್ಲ ಕಣ್ರಿ, ಇಂಥ ಕೇಸ್ನ ನೀವು ಎಷ್ಟು ನೋಡಿಲ್ಲ, ಎಷ್ಟು ಮಾಡಿಲ್ಲ ಹೇಳ್ರಿ. ಸರ್, ಇದು ತುಂಬ ರಿಸ್ಕ್ ಆಗುತ್ತೆ ಸರ್. ಸೊಮೆ, ಸರ್ಕಾರ ನಮ್ಮದೇ ಅಲ್ವೇ? ಸರ್ಕಾರ ನಮ್ಮದೇ ಇರುವಾಗ ನಿಮ್ಮನ್ನೆಲ್ಲಾದ್ರೂ ರಿಸ್ಕಲ್ಲಿ ಸಿಕ್ಕಾಕೊಳಕ್ಕೆ ನಾನು ಬಿಡ್ತೀನೇನ್ರಿ? ನೋಡ್ರಿ, ಈ ಕೇಸಲ್ಲಿ ನಿಮ್ಮ ಮೇಲೆ ಎಲ್ಲೂ ಅನುಮಾನ ಬರ್ದೇ ಇರೋ ಥರ ನೋಡ್ಕೊಳ್ಳೋದು ನನ್ನ ಕೆಲಸ. ನಾನು ಹೇಳಿದ ಕೆಲಸ ಮಾಡೋದು ನಿಮ್ಮ ಕೆಲಸ. ಅಟಯ ಸರ್, ನಿಮ್ಮ ಮಾತು ಕೇಳ್ತಿದ್ರೇ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಸರ್. ನೀವು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ನನಗೂ ಟೆನ್ಷನ್ ಮಾಡ್ತಾ ಇದ್ದೀರಲ್ರಿ. ಅಲ್ಲ ಕಣ್ರಿ, ಇಂಥದ್ದೆಲ್ಲ ನೀವು ಇದೇನು ಮೊದಲನೇ ಸಲ ನೋಡ್ತಾ ಇದ್ದೀರೇನ್ರಿ? ಅಲ್ಲ, ನಿಮ್ಗೇನು ನಾನು ಮೇಲ್ ಬರಬೇಕು ಅನ್ನೋ ಆಸೆನೇ ಇಲ್ವಾ? ದೊಡ್ಡ ಅಧಿಕಾರಿಯರು ಆಗಬೇಕು ಅನ್ನೋ ಆಸೆ ಇಲ್ವೇನ್ರಿ ನಿಮಗೆ? ನೀವು ನನ್ನ ಮಾತು ಕೇಳಿದ್ರೆ ನಿಮಗೆ ಬೇಕಾದ ಕಡೆ ಪೋಸ್ಟಿಂಗು, ಪ್ರಮೋಷನ್ ಬರೋ ಥರ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ. ನೋಡ್ರಿ, ಜೀವನದಲ್ಲಿ ಎಲ್ರಿಗೂ ಇಂಥ ಅವಕಾಶ ಸಿಗಲ್ಲ. ಸಿಕ್ಕಿರುವಾಗ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದನ್ನು ಕಲೀರಿ. ಸುಮ್ಮನೆ ಕೈಗೆ ಬಂದಿದ್ದನ್ನ ಬಾಯಿಗೆ ಬರ್ದಂಗೆ ಮಾಡ್ಕೋಬೇಡಿ. ಅಪ್ಪಯ್ಯ, ದುಡ್ಡು ತಗೊಬಂದು ಕಾರ್ಲಿಟ್ಟಿವ್ನಿ, ನೀವು ತಗೊಬಂದ್ರೆ ತಗೊಬತ್ತೀನಿ. ಇಲ್ಲಿ ಬೇಡ ಕಲ ಮರ್ಗೋಡ, ಎಲ್ರಿಗೂ ತೊಂದರೆ ಆಯ್ತದೆ.